ಕೈಯಲ್ಲಿ ಮಚ್ಚು, ತಲೆಯಲ್ಲಿ ಗಾಂಜಾ ಮತ್ತು ಬಾಯಲ್ಲಿ ಗುಟ್ಕಾ ಫಿಕ್ಸು. ಹಾದಿ ತಪ್ಪುತ್ತಿದ್ದಾರ ಹುಬ್ಬಳ್ಳಿಯ ಹುಡುಗರು. ಇದೇ ಇವತ್ತಿನ ವಿಶೇಷ. ಈ ನಗರಕ್ಕೆ ಏನಾಗಿದೆ? ನಾನು ಪ್ರಕಾಶ್ ನೂಲ್ವಿ. ಹುಬ್ಬಳ್ಳಿ ಹೂಬಳ್ಳಿಯಾಗಿ ಉಳಿತಾ ಇಲ್ಲ. ಹದಿಹರಿಯದ ಯುವಕರ ಕೈಯಲ್ಲಿ ಮಚ್ಚುಗಳು ಬಂದಿದ್ದಾವೆ, ಬಾಯಲ್ಲಿ ಗುಟ್ಕಾ ತುಂಬಿಕೊಂಡಿದೆ, ತಲೆಯಲ್ಲಿ ಗಾಂಜಾ ಮತ್ತಿದೆ. ಈ ಮತ್ತಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಮಹಿಳೆಯರು ಮನೆಯಿಂದ ಹೊರಗೆ ಬರೋದಕ್ಕೆ ಹೆದರ್ತಾ ಇದ್ದಾರೆ. ಗಂಡಸರಿಗೂ ಕೂಡ ಮಧ್ಯರಾತ್ರಿಯಲ್ಲಿ ಅಡ್ಡಾಡೋಕೆ ಭಯ ಆರಂಭ ಆಗಿದೆ. ಕಾರಣ ಇಷ್ಟೇ, ಮಕ್ಕಳು ಅನಿಸ್ಕೊಂಡವರು ಕೈಯಲ್ಲಿ ಮಚ್ಚು ಬಂದಿದೆ, ಚಾಕು ಬಂದಿದೆ. ಸಣ್ಣ ಪುಟ್ಟ ವಿಷಯಗಳಿಗೂ ಗಲಾಟೆಗಳಾಗ್ತವೆ, ಚಾಕು ಇರುತಗಳಾಗ್ತವೆ, ಕೊಲೆಗಳಾಗ್ತವೆ. ಇದೆಲ್ಲ ಯಾಕಾಗ್ತಿದೆ? ಹುಬ್ಬಳ್ಳಿ ಧಾರವಾಡ ನಗರ ಕಾನೂನು ಸುವ್ಯವಸ್ಥೆ ಯಾಕೆ ಹದಗೆಟ್ಟಿದೆ? ಇದರಲ್ಲಿ ಯಾರ ಪಾತ್ರ ಇದೆ? ಪೋಷಕರು ಏನು ಮಾಡಬೇಕು, ಸರ್ಕಾರ ಏನು ಮಾಡಬೇಕು, ಪೊಲೀಸರು ಏನು ಮಾಡಬೇಕು? ಇವೆಲ್ಲ ವಿಷಯಗಳ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಹುಬ್ಬಳ್ಳಿ ಧಾರವಾಡ ನಾಗರಿಕರಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಈ ಸಮಸ್ಯೆಗೆ ಏನು ಪರಿಹಾರ, ನಾಗರಿಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಚಾಕು ಚೂರಿ ಸಂಸ್ಕೃತಿ, ಸಣ್ಣ ಪುಟ್ಟ ವಿಷಯಗಳು ಕಿರಿಕ್ ಮಾಡಿಕೊಂಡ್ರೆ ಚುಚ್ಚಕ್ಕೆ ಬಂದ್ಬಿಡ್ತಾರೆ ಹುಡುಗರು. ಇದು ನಿಮ್ಮ ಏನು ಅನ್ನಿಸ್ತದೆ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ? ಒಟ್ಟಾರೆಯಾಗಿ ಕಳೆದ 2 ವರ್ಷಗಳಲ್ಲಿ ನೀವು ಲೆಕ್ಕಾಚಾರವನ್ನು ತೆಗೆದುಕೊಂಡು ಬಿಟ್ಟರೆ ಪ್ರತಿ ತಿಂಗಳ ಒಂದು 10 ಆದರೂ ಮರ್ಡರ್ಗಳು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಆಗ್ತಾ ಇವೆ. ಆದರೆ ವಿಚಿತ್ರ ಏನಂದರೆ, ಈ ರೀತಿಯ ಕೊಲೆ ಪ್ರಕರಣಗಳು, ದರೋಡೆ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಎಚ್ಚೆತ್ತುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಇವತ್ತು ಹುಬ್ಬಳ್ಳಿಯಲ್ಲಿ ಕಳೆದ ಮೇ 18ನೇ ತಾರೀಕು ಕಾಲೇಜ್ ಕ್ಯಾಂಪಸ್ನಲ್ಲಿ ನೇಹಾ ಹಿರೇಮಠನ ಹತ್ಯೆ ಆಯಿತು. ಅಂಜಲಿ ಅಬ್ಬಿಗೆ ನಿನ್ನೆ ಮರ್ಡರ್ ಆಯಿತು. ಈ ರೀತಿ ನೀವು 2-3 ದಿವಸಗಳಿಂದ ನೋಡಿದಾಗ ಒಂದು ಹಳ್ಯಾಳದಲ್ಲಿ ಮರ್ಡರ್ ಆಗುತ್ತೆ. ಅಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋದರೂ ಕೂಡ ಇದುವರೆಗೂ ಕೂಡ ನೇಹಾ ಹಿರೇಮಠನ ಹತ್ಯೆ ಆದ ನಂತರ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಇದುವರೆಗೂ ಕೂಡ ಹುಬ್ಬಳ್ಳಿಗೆ ಬಂದಿಲ್ಲ ಅನ್ನೋದು ಭಾಳ ಖೇದನೀಯ ಸಂಗತಿ ಅಂತ ಅನ್ಸುತ್ತೆ. ಎಲ್ಲ ಪ್ರಕರಣಗಳು ಪದೇ ಪದೇ ಆಗ್ತಾ ಇದ್ರು ಕೂಡ ಹುಬ್ಬಳ್ಳಿ 2ನೇ ರಾಜಧಾನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾವುದು 2ನೇ ರಾಜಧಾನಿ? ಯಾವ ದೃಷ್ಟಿಯಲ್ಲಿ? ಮರ್ಡರ್ ಆಗೋ ದೃಷ್ಟಿಯಲ್ಲಿ, ಕೊಲೆ ಸುಲಿಗೆಯ ದೃಷ್ಟಿಯಲ್ಲಿ? ಈ ರೀತಿಯ ಗಾಂಜಾ ಪ್ರಕರಣಗಳು ಬೆಳೀಲಿಕ್ಕೆ ಕಾರಣ ಯಾರು? ಪೊಲೀಸ್ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಅದರ ಬಗ್ಗೆ ಆಸಕ್ತಿ ಅಂತಂದರೆ ಹೆಲ್ಮೆಟ್ ಹಾಕದೆ ಗಾಡಿ ಹಿಡಿಯುವಂಥದ್ರ ಬಗ್ಗೆ ಆಸಕ್ತಿ ಇದೆ ಹೊರತು ಕಾನೂನಿನ ಸುವ್ಯವಸ್ಥೆಯ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಕಳೆದ 1 ತಿಂಗಳಿನಲ್ಲಿ 2 ಹೆಣ್ಣು ಮಕ್ಕಳ ಬರ್ಬರ ಹತ್ಯೆ ಆಗುತ್ತೆ. ಕಾಲೇಜ್ ಕ್ಯಾಂಪಸ್ಸಿಗೆ ನುಗ್ಗಿ ಮರ್ಡರ್ ಮಾಡ್ತಾರೆ. ಒಬ್ಬ ಗಿರೀಶ್ ಸಾವಂತ್ ಅಂತ ಒಬ್ಬ ಹುಡುಗನಿಂದ ತನಗೆ ಬೆದರಿಕೆ ಇದೆ ಅಂತೇಳಿ ಅಂಜಲಿಯ ಅಜ್ಜಿ ಮತ್ತು ಅವನ ತಂಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಯಾರು ರಕ್ಷಣೆಯನ್ನು ಮಾಡಬೇಕು ಅವರು ಭಕ್ಷಕರಾಗ್ತಾ ಇದ್ದಾರೆ. ಈ ಸಾವಿಗೆ ಕಾರಣ ಯಾರು? ಅಂಜಲಿಯ ಸಾವಿಗೆ ಕಾರಣ ಯಾರು? ಅದರ ಬಗ್ಗೆ ನನಗೆ ಅನಿಸ್ತಾ ಇರೋದು, ಒಟ್ಟಾರಿಗೆ ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಈ ರೀತಿ ಕ್ರೂರತೆಯ ಮಾನಸಿಕತೆ ಬೆಳೀತಾ ಇರೋದು ಬಹಳ ಸಮಾಜಕ್ಕೆ ಬಹಳ ಗಂಡಾಂತರಕಾರಿಯಾದಂಥ ವಿಷಯ. ಸೊಲ್ಯೂಷನ್ಗೆ ಮತ್ತೆ ಬರೋಣ. ಈಗ ಈ ಕೊಲೆ ಸುಲಿಗೆಗೆ ಸರ್ಕಾರಗಳು ಏನಾದರೂ ಕಾರಣ ಆಗ್ತಾವ? ಈ ಹುಬ್ಬಳ್ಳಿ ಧಾರವಾಡದಲ್ಲಿ 15 ಲಕ್ಷ ಜನ ಇದ್ದಾರೆ, 5 ಲಕ್ಷ ಜನ ಓಡಾಟ ಮಾಡ್ತಿರ್ತಾರೆ, ಒಟ್ಟು 20 ಲಕ್ಷ ಜನ ಇದ್ದಾರೆ. ಎಲ್ಲರಿಗೂ ಸೆಕ್ಯೂರಿಟಿ ಕೊಡೋಕ್ಕಾಗತ್ತಾ ಅಂತ? ಸರ್, ಜನಸಂಖ್ಯೆ ಹುಬ್ಬಳ್ಳಿದು ನೋಡಿದ್ರೆ ಬಹುಶಃ ಎಲ್ಲರಿಗೂ ಖಾಸಗಿಯಾಗಿ ಅಥವಾ ಪ್ರತ್ಯೇಕವಾಗಿ ಯಾರಿಗೂ ರಕ್ಷಣೆ ಕೊಡೋಕೆ ಪೊಲೀಸ್ ಇಲಾಖೆಯಿಂದ, ಗೃಹ ಇಲಾಖೆಯಿಂದ ಅಥವಾ ದೇಶದ ರಕ್ಷಣಾ ವ್ಯವಸ್ಥೆಯಿಂದನೂ ಸಹಿತ ಸಾಧ್ಯ ಇಲ್ಲಾರ್ದಂಥದ್ದು. ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಬಟ್ ಇದರೊಳಗೆ ಇವತ್ತು ಹುಬ್ಬಳ್ಳಿ ಒಳಗೆ ನಡೀತಾ ಇರೋಂಥ ಹಲವಾರು ಘಟನೆಗಳ ಬಗ್ಗೆ ನಾವು ವಿಚಾರ ಮಾಡೋದಾದರೆ, ಮನೆ ಒಳಗೆ ಮಕ್ಕಳ ಕೈಯಾಗ ಮೊಬೈಲ್ ಕೊಡುವಂಥ ಸಂಸ್ಕೃತಿ ಏನು ಕಳೆದ 4-6 ವರ್ಷಗಳಿಂದ ಬಂತೋ, ಆ ಸಂದರ್ಭದಿಂದ ಮಕ್ಕಳು ಹಾದಿ ತಪ್ತಾ ಇದ್ದಾವೆ ಅನ್ನುವಂಥದ್ದು ಅಗದಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥ ವಿಷಯ. ಈಗ ಭದ್ರತಾ ವೈಫಲ್ಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಇದೇ ನಿರಂಜನ್ ಹಿರೇಮಠ ಅವರ ಸಹೋದರರು ಪ್ರಿನ್ಸಿಪಲ್ ಕೇಳ್ತಾರೆ, BB ಕಾಲೇಜ್ ಪ್ರಿನ್ಸಿಪಲ್ಗೆ, ಯಾಕೆ CCTV ಫುಟೇಜನ್ನು ನೀವು 10 ದಿವಸಗಳ ಅಷ್ಟುವರೆಗೆ ಅಷ್ಟೇ ಇಟ್ಟಿದ್ದೀರಿ? ರೂಲ್ ಪ್ರಕಾರ, ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ 30 ಡೇಸ್ ಇಟ್ಟಿಲ್ಲ ಯಾಕೆ ಅಂತ ಕೇಳಿದ್ರೆ, ನಮ್ಗೆ 300 ಕ್ಯಾಮ್ರಾ ಇದಾವ್ರಿ, ನಾವು ಅಷ್ಟೇ ಇಡೋಕ್ಕಾಗೋದು. ಅಂದರೆ ಕಾನೂನನ್ನು ಮೀರಿಬಿಟ್ರ ಅಂತ. ಈಗ ಟೆಕ್ನಾಲಜಿ ಎಷ್ಟೇ ಮುಂದೆ ಹೋಗಿರಲಿ, ಅಂದರೆ ಕ್ಯಾಮ್ರಾ ಆಗಿರ್ಬೋದು, ಏನೇ ಆಗಿರಲಿ, ಇವತ್ತು ನೇಹ ವಾಪಸ್ ಬರೋಕ್ಕಾಗಲ್ಲ. ಒಂದು. ಇನ್ನೊಂದು, ಪೊಲೀಸ್ ಆಯುಕ್ತರು ಹೇಳ್ತಾರೆ, ನಿಮ್ಮ ಹೆಣ್ಮಕ್ಳ ನೀವು ಮನೇಲಿ ಇಟ್ಕೊಬೇಕಾಯ್ತು ಕಣ್ರಿ ಅಂತ. ನಾವು ಒಂದು ಫಯಾಸ್ ಬಂದಾಗ ನಾವು ಇದೊಂದು ವಾಗ್ವಾದ ಮಾಡಿದಾಗ ಇವತ್ತು ಮನೆಗೆ ಹೋಗಿ ಚುಚ್ಚಿದ್ರಲ್ಲ, ಏನು ಮಾಡಿದ್ರು ಪೊಲೀಸ್ ಆಯುಕ್ತರು? ಪ್ರಶ್ನೆ ಮಾಡ್ತಾಯಿದ್ರಿ. ಪೊಲೀಸ್ ಆಯುಕ್ತರೆ ಏನು ಮಾಡ್ತಾಯಿದ್ರೆ? ನೀವು ಅವತ್ತು ನನಗೊಂದು ಮಾತು ಹೇಳಿದ್ರಿ, ನಿಮ್ಮ ಹೆಣ್ಮಕ್ಳು ನೀವು ಮನೇಲಿ ಇಟ್ಕೊಬೇಕಾಯ್ತು ರೀ ಅಂತ ಒಂದು ಮಾತು ಹೇಳಿದ್ರಲ್ಲ. ಆ ಸಂದರ್ಭದಲ್ಲಿ ಇವತ್ತು ಅಂಜಲಿ ಅವ್ರ ಮನೆಗೆ ಒಳಗೆ ನುಗ್ಗಿ ಚಾಕು ಚೂರೆ ಹಾಕಿ ಬಂದಿದ್ದಾನಲ್ಲ, ಆವಾಗ ಏನು ಮಾಡ್ತಾಯಿದ್ರು ಪೊಲೀಸ್ ಆಯುಕ್ತರು? ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತೇನೆ. ಈಗಾಗಲೇ ಅನೇಕರಿಗೆ ಗೊತ್ತಿದೆ, ಎಲ್ಲ ರಾಜಕಾರಣಿಗಳು ಆ ಥರ ಇರೋಂಗಿಲ್ಲ. ಎಲ್ಲೇ ತಮ್ಮ ಒಂದು ರಾಜಕೀಯ ಬೆಳೆ ಬೇಸಕ್ಕೆ ಅಂಥ ರಾಜಕೀಯ ಮುಖಂಡರು ಕೂಡ ಇದ್ದಾರೆ ಅಂಥೇಳಿ ಈಗ
ನಮ್ಮ ಶೇಖರಯ್ಯ ಮಠಪತಿಯವರು ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಆಪಾದನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಡೈಲಿ ನಿತ್ಯ ಜನರು ಕೂಡ ಒಡನಾಟ ಇರೋದ್ರಿಂದ, ಪೊಲೀಸ್ ಸ್ಟೇಷನ್ಗೆ ಒಡನಾಟ ಇರೋದ್ರಿಂದ ಅವರು ಹತ್ತಿರದಿಂದ ಕಂಡಾರೆ ಅದಕ್ಕೆ ಆ ವಿಷಯನ ಹೇಳ್ತಾರೆ. ಬಟ್ ನಾವು ಯಾವುದೂ ಕೂಡ ಇವತ್ತಿನವರೆಗೂ ಕ್ರೈಮ್ ಕೇಸಿಗಾಗಲಿ ನೀವು ಮಾಡಿದಿರಿ ಅಂತಲ್ಲ, ಜನಪ್ರತಿನಿಧಿಗಳು ಹಿಂಗ್ ಮಾಡೋದು ಅವ್ರಿಗೆ ಸರಿನಾ ಅಂತ. ಅವ್ರು ಖಂಡಿತ ಇಂಥವ್ರು ಯಾವುದೋ ಜನಪ್ರತಿ ಇದ್ದಿರೋ ಮುಂದಿನ ಸಲ ಜನರನ್ನೇ ತಕ್ಕ ಪಾಠ ಕಲಿಸ್ಬೇಕು ಅವ್ರಿಗೆ. ಅವ್ರು ಮಾಡೋದು ಖಂಡಿತ ತಪ್ಪು. ಯಾಕಂದ್ರೆ ಅವರಿಗೆ ಒಬ್ಬರಿಗೆ ಒಂದು ಸಲ ಬಿಡಿಸಿದ್ರೆ ಕಾಯಂ ಅದ ಆಗಿ MOB ಆಗಿ ಅವರೆಲ್ಲ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಕ್ಕೆ ಬೆಳಕ ಮೂಲ ಒಂದೇ ಕೇಸ್ ಅಲ್ಲಿಂದನೇ ಕಡಿವಾಣ ಹಾಕ್ಬೇಕಾಯ್ತು. ಯಾವ ರೀತಿ ವ್ಯವಸ್ಥೆ ಬಂದ್ ಮಾಡ್ರಿ, ಈ ರೀತಿ ಆಗ್ಬಾರ್ದಂತ ನಾವು ಬೇಡ್ಕೊಂಡೆ. ಅದೇ ಮತ್ತೂರ ಮರ್ಕಳಿಸ್ತು. ಯಾವ ರೀತಿ ಕಾಲೇಜ್ನಲ್ಲಿ ABVP ಆಗಲಿ, RSS ಆಗಲಿ, BJP ಆಗಲಿ, NSU ಆಗಲಿ ಎಲ್ಲರೂ ಸ್ಟ್ರೈಕ್ ಮಾಡಿದ್ರು. ಜಾತ್ಯತೀತ ಪಕ್ಷಾತೀತ ಹೋರಾಟ ಆಯಿತು. ಇನ್ನೂವರೆಗೂ ಯಾಕೆ ಅಲ್ಲಿ ಕಾಲೇಜ್ನಲ್ಲಿ ಆ ಮ್ಯಾನೇಜ್ಮೆಂಟಿಗೆ ಮೀಟಿಂಗ್ ಆಗಿಲ್ಲ? ಯಾಕೆ ಅವ್ರನ್ನ ಸರಿಯಾಗಿ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಶಿಕ್ಷೆ ಮಾಡಲಿಲ್ಲ? ಅವ್ರನ್ನೂ ಕೂಡ ಅವರು ಒಂದು ಅಪರಾಧಿನಲ್ಲ. ನನ್ನ ಮಗಳನ್ನ ಹತ್ಯಕ್ಕೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಹಾಡಾಗಲ್ಲ ಡೈಲಿ 15,000 ಸ್ಟೂಡೆಂಟ್ಸ್ ಇನ್ಪುಟ್ ಔಟ್ಪುಟ್ ಇದೆ. ನಾನು ಪ್ರಭಾಕರ್ ಕೋರೆ ಅವರಿಗೆ ಕೇಳಿದೆ, ನನಗೆ ಬಂದು ಸಾಂತಾನ ಹೇಳೋ ಹೊತ್ನಾಗ ನನ್ನ ಮನೆಯವರು ಕೂಡ ನಮ್ಮ ನೇಹ ತಾಯಿ ಕೂಡ ಗರಂ ಆದ್ಲು. ಒಮ್ಮೆ ಅವ್ರ ನಾನು ಮ್ಯಾನೇಜ್ಮೆಂಟ್ ಅವ್ರಿಗೆ ಆ ಸ್ಟೂಡೆಂಟ್ಗೆ ಪ್ರಸ್ತಾಪ ಮಾಡಿದೆ, ಅವರು ಅದಕ್ಕೆ ಆನ್ಸರ್ ಸರಿಯಾಗಿ ಕೊಟ್ಟಿಲ್ಲ. ಪಬ್ಲಿಕ್ ಸೇಫ್ಟಿ ಆಕ್ಟ್ ಉಲ್ಲಂಘನೆ ಮಾಡಿದ್ರು, ಇನ್ನೂವರೆಗೂ ಒಂದು ನೋಟಿಸ್ ಕೊಟ್ಟಿಲ್ಲ BVB ಕಾಲೇಜ್ಗೆ. ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತು ಬೇಕಾದಂಥ ಪ್ರತಿಷ್ಠಿತ ಕಾಲೇಜ್ ಇರಲಿ, ಅದು ಯಾರದೇ ಇರಲಿ, ಇವತ್ತು ಯಾವುದೇ ಮಂತ್ರಿದಿರಲಿ, ಯಾವುದೇ ಒಂದು ರಾಜಕಾರಣಿದಿರಲಿ, ಅದನ್ನು ತಕ್ಷಣ ಸೀಸ್ ಮಾಡಬೇಕು. ಯಾಕಂದರೆ ಅದರಿಂದನೇ ಅನಾಹುತ ಆಗ್ತಾ ಇದ್ದಾವೆ. ಈಗೂ ಕೂಡ ನಾನು ಕೇಳಿ ಬಂದೇನೆ, ಅದೇ KLE ಕ್ಯಾಂಪಸ್ನಲ್ಲಿ ಗಾಂಜಾ ಮಾರ್ತಾ ಇದ್ದಾರೆ, ಅದೇ ಕ್ಯಾಂಪಸ್ನಲ್ಲಿ ಡ್ರಗ್ಸ್ ಮಾರ್ತಾ ಇದ್ದಾರೆ, ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಯಾರು ಕೂಡ ಇನ್ನೂ ತನಕ ಅದನ್ನು ಕಡಿವಾಣ ಹಾಕಕ್ಕೆ ತಯಾರಿಲ್ಲ. ಅಂದರೆ ಏನು ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ? ಇನ್ನು ಎಷ್ಟು ಮಂದಿ ಮರ್ಡರ್ ಮಾಡಿಸ್ಬೇಕು ಅನ್ನೋ ವಿಚಾರಣೆಯಾಗಿದ್ದಾರೆ. ಈಗ ಹೆಂಗೆ ನೀವು ಪೊಲೀಸ್ ಸ್ಟೇಷನ್ಗೆ ದಿನನಿತ್ಯ ನೀನು ಇಷ್ಟು ಟ್ರಾಫಿಕ್ ಕೇಸ್ ಮಾಡ್ಕೊಂಡು ಬಂದ್ರೆ ನೀವು ಒಳಗೆ ಬರಬೇಕು, ಒಂದು ಬುಕ್ಕನ್ನು ಕೊಡ್ತಾರೆ ಡೈಲಿ, ಇಷ್ಟು ಕೇಸ್ ಮಾಡಲೇಬೇಕಂತೇಳಿ. ಅಮಾಯಕರನ್ನ, ಬಡವ್ರನ್ನ ಎಲ್ಲರನ್ನೂ ಕೇಸ್ ಹಾಕ್ತಾರೆ. ಈಗ ಏನಾಗ್ಯದ್ರಿ, ಬಹಳಷ್ಟು ಹೆಣ್ಮಕ್ಳ ಹತ್ರ ನಾವು ಮಾತಾಡಿದ್ವಿ. ಅವರು ನಮಗೆ ಹೊರಗೆ ಕಾಲೇಜಿಗೆ ಹೋಗಕ್ಕೆ ಹುಡುಗಿಯರು ಭಯ ಬೀಳ್ತಾವ, ಹೆಣ್ಮಕ್ಳು ಹೊರಗೆ ಬರಕ್ಕೆ ಭಯ ಬೀಳ್ತಿದ್ದಾರೆ. ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದೇನೀಗ? ಇವತ್ತಿಂದ ಇದು ನೋಡಿದ್ರೆ ಹಂಗ ಅನ್ನಿಸ್ತದ್ರಿ. ಪಾಪ ನೊಂದಂಥ ತಂದೆ ಇಲ್ಲಿ ಬಂದಾರ, ಅನೇಕ ತಾಯಂದ್ರು ಇಲ್ಲಿ ಬಂದಾರ. ಯಾಕೆ ಬಂದಾರ ಮನೆ ಬಿಟ್ಟು? ಇದು ಮನಸ್ಸಿಗೆ ಭಾಳ ಆಘಾತ ಆಗ್ಯದ್ರಿ. ಪ್ರಾಣ ಕೊಡ್ಲಿಕ್ಕೆ ನಮಗೆ ಶಕ್ಕಿಲ್ಲ, ತೆಗಿಯೋ ಹಕ್ಕು ಏನದ ರೀ ಅವ್ರಿಗೆ? ಭಯ ಬರ್ಲಿಕ್ಕತ್ತದ್ರಿ. ಖರೇನ ಈಗ ಬರ್ಬೇಕಾದ್ರೆ ಸರ್ ಭಯ ಬಂತು, ಆ ಕಡೆ ಈ ಕಡೆ ನೋಡ್ಕೋತಂದ ಬಂದೀವಿ ನಾವು. ಆದರೆ ಏನು ಮಾಡೋದು ಅದು ತಿಳಿವಲ್ತಾಗ್ಯದ. ಇದು ವ್ಯವಸ್ಥೆನೂ ಕಾರಣ, ಪೊಲೀಸ್ ಇಲಾಖೆನೂ ಕಾರಣ, ರಾಜಕಾರಣನೂ ಕಾರಣ. ಎಲ್ಲ ಜನಗಳಿಗೆ, ಹೆಣ್ಮಕ್ಳಿಗೆ, ಮಕ್ಳಿಗೆ ಹೊರಗೆ ಕಳ್ಸಕ್ಕೆ ತ್ರಾಸ ಆತೈತ್ರಿ. ಹೆಂಗೆ ನಮ್ಮ ಮಕ್ಳು ಹೋಗ್ತಾರ ಬರ್ತಾರ ಇಲ್ಲೋ ಮನೆಗೆ ಹೆಂಗೆ ಅಂತ ನಮಗೂ ಹೊರಗೆ ಹೋಗಕ್ಕೆ ಇಷ್ಟು ವಯಸ್ಸಾದ್ರೂ ಹೊರಗೆ ಹೋಗಕ್ಕೂ ತ್ರಾಸ ಆತೈತ್ರಿ. ಏನು ಮನೆಗೆ ಹೊಳಿ ಬರ್ತೀರಿ? ಸಣ್ಣ ಸಣ್ಣ ಮಕ್ಕಳೆಲ್ಲರೂ ಕೈಯಾಗ ಚಾಕು ಹಿಡ್ಕೊಂಡು ಅಡ್ಡಾಡ್ತಾರೆ, ಡ್ರಗ್ಸ್ ತಗೋತಾರೆ. ಈ ಥರ ಎಲ್ಲ ಮಾಡಾಕತ್ತಾರ. ಅದಕ್ಕೆ ಇದು ಕಾನೂನು ಒಂದು ಸರಿ ಇದ್ರೊಳಗೆ ತರಬೇಕ್ರಿ. ಇದೆಲ್ಲ ಇದು ಭಾಳ ಅನ್ಯಾಯ ಆತ್ರಿ. ಇದು ಹುಬ್ಬಳ್ಳಿ ಒಳಗೆ ಅಂದ್ರೆ ಇದು ಭಾಳ ಅನ್ಯಾಯ ರೀ. ಇಲ್ಲೊಂದು ಕಾರ್ಪೊರೇಟರ್ ಮಗಳಿಗೆ ಹಿಂಗಾಗೈತಿ ರೀ. ನಮ್ಮಂಥ ಸಾಮಾನ್ಯ ಮಂದಿಗೆ ಏನಾಗ್ಬೋದು ರೀ? ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು. ನಾವು ಹೆಂಗೆ ಓಡಾಡ್ಬೇಕ್ರಿ? ಇಷ್ಟು ಹುಡುಗರು ಚಾಕು ಹಿಡ್ಕೊಂಡು ಅಡ್ಡಾಡಕತ್ರ, ಗುಂಡಾಗಿರಿ ಮಾಡಕತ್ರ ಅಂತ ಇದು ಗುಂಡಾ ರಾಜ್ಯ ಆಗಿಬಿಡ್ತೀನಿ ರೀ. ಇದು ಯಾರು ಪೊಲೀಸರು ಅದಿರಿ, ಯಾರು ಇನ್ಸ್ಪೆಕ್ಟರ್ ಅದಿರಿ, ಅದೆಲ್ಲ ಸರಿ ಮಾಡ್ಬೇಕಲ್ಲ. ನಿಮ್ಮ ಕೆಲಸನ ಅದಿರ್ತೈತಿ, ಅದೆಲ್ಲ ಸರಿ ಮಾಡ್ಬೇಕು ನೀವು. ಅದನ್ನ ಬಿಟ್ಟು ಅಲ್ಲಿ ಬಂದ್ರೆ ಯಾರೊಬ್ಬರು ಅಧಿಕಾರಿ ಹೇಳಿದ್ರೆ ಬಿಟ್ಟ ಅಂತ ಯಾಕೆ ಬಿಡ್ತೀರಿ? ಬೇರೆ ಅಧಿಕಾರಿ ಅವ್ನ ಮಗ ತಪ್ಪು ಮಾಡ್ಯಾನಂದ್ರೆ ಯಾವುದೋ ಅಧಿಕಾರಿ ಮಗನ ತಪ್ಪು ಮಾಡೋರು ಬಿಟ್ಬಿಡ್ತೀರಾ ನೀವು? ಒಬ್ಬರಿಗೆ ಮೊನ್ನೆ ನಿಹಾಗಾಗಿತ್ತಲ್ಲ, ಅಂಜಲಿಗೆ ಆಯ್ತಲ್ಲ, ನಿಹಾದಾಗ ಬರಬರಿ ಮಾಡ್ಬೇಕಾಗಿತ್ತು ನಾವು. ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ಅವ್ರು ಶಿಕ್ಷೆ ಕೊಟ್ಟು ಇನ್ನೊಂದು ಮಾಡ್ತಿದ್ದಿಲ್ಲ. ಅದೇ ಎಡ್ಕಿರಿಗೆ ಹೊತ್ತು ಎತ್ತಿಗೆ ಹೊಡೆದ್ರೆ ಬಲ್ಕಿನೇ ಹುಷಾರಾಕೈತಂತ ಮೊದಲು ಅವ್ನು ಹೊಡಿಬೇಕಾಗಿತ್ತು ರೀ. ಹೊಡೆದ ಅವ್ನಿಗೆ ಶಿಕ್ಷೆ ಕೊಟ್ಟಿದ್ರೆ ಆಮೇಲೆ ಇನ್ನೊಬ್ರು ಸರಿ ಆಗ್ತಿದ್ರು. ಅವ್ರು ಬಿಟ್ರಿ ಈಗ ಇನ್ನೊಂದು ಮಾಡಿದ್ರೆ ನಾಳೆ ಇನ್ನೊಂದು ಮಾಡ್ತಾರೆ. ಹಿಂಗೆ ಮಾಡ್ಕೊತ ಹೊಂಟ್ಬಿಟ್ರಿ. ನಾವು ಅಂದ್ರೆ ಹೆಣ್ಮಕ್ಳು ಇರಾಗೆಲ್ಲ ಊರು ಬಿಟ್ಟು ಹೋಗ್ಬಿಡ್ತೀವಿ. ನೀವೇ ಮಾಡಿಬಿಡ್ರಿ, ಗುಂಡಾ ರಾಜ್ಯ ಮಾಡಿಬಿಡ್ರಿ. ತುಂಬ ಭಯ ಆಗಿದೆ. ಎಲ್ಲ ಮಕ್ಕಳು ಪೇರೆಂಟ್ಸು ಹಾಗೆ ಯೋಚನೆ ಮಾಡ್ತಿದ್ದಾರೆ. ಅಂದರೆ ಮಕ್ಕಳನ್ನ ಶಾಲೆ ಕಾಲೇಜಿಗೆ ಕಳಿಸ್ಬೇಕಿದ್ರೆ ವಿಚಾರ ಮಾಡೋ ಪರಿಸ್ಥಿತಿ ಬಂದಿದೆ. ಇವನ್ ಅಂದರೆ ಟ್ರಾನ್ಸ್ಪೋರ್ಟಲ್ಲಿ ಅಂದರೆ ಆಟೋದಲ್ಲಿರ್ಬೋದು, ವ್ಯಾನಲ್ಲಿರ್ಬೋದು, ಕಳಿಸ್ಬೇಕಿದ್ರು ಹುಡುಗರು ಜೊತೆಲಿ ಹೋಗಿರ್ತಾರೆ. ಅವ್ರ ಕಡೆ ಮೊಬೈಲ್ ಇರ್ತದೆ. ಆವಾಗ ಅವರು ಅದನ್ನ ನೋಡ್ಕೋತಾರೆ, 4 ಜನ ಸೇರಿ ಮಾತಾಡ್ತಾರೆ. ಇದರಿಂದ ಈ ಮಕ್ಕಳಲ್ಲಿರೋ ಅಂಥ ಏನು ಮುಗ್ಧತೆ ಅನ್ನೋದು ಈ ಮೊಬೈಲೇ ಕೆಡಿಸಿದೆ. ಆ ಮುಗ್ಧತೆ ಅನ್ನೋದು ಹೋಯ್ತು ಅಂದರೆ ಆ ಸಮಾಜಕ್ಕೆ ಮುಂದೆ ದೊಡ್ಡ ಕಳಂಕ ಬರ್ತದೆ. ಅದೇ ಈಗ ನೋಡಿ ಸರಣಿ ಆಯಿತು, ಈಗ ನೇಹ ಅವ್ರದ್ದಾಯ್ತು, ಆಮೇಲೆ ಈಗ ಅಂಜಲಿದೆ ಆಯಿತು. ಮುಂದೆ ಯಾರು ಅನ್ನೋ ಪರಿಸ್ಥಿತಿ ಈಗ ಪೇರೆಂಟ್ಸ್ ಇರಲಿ ಎಲ್ಲ ಹೆಣ್ಮಕ್ಳೆಲ್ಲ ಯೋಚನೆ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಇದು ದೊಡ್ಡ ಕೆಟ್ಟ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಕಳಂಕ ಇದು. ಅವನ್ ಯಾಕೆ ಬಿಟ್ರ ಅಂತ ಕೇಳ್ತೇನೆ ನಾನು. ನಮ್ಮ ಓಣ್ಯಾಗ ತಂದು ಕೊಡ್ರಿ ಅವನ್ನ. ಅವನ್ ಬಿಟ್ಟಿದ್ದಕ್ಕೆ ಇಲ್ಲೇ 1-2 ಹಡ್ಕೊಂಡು ಕುಂತಿರ್ತಾರ.
ಒಂದು ಹೆಣ್ಣು ಇದ್ದವ್ರಿ ನೆಲ ಗೆಬ್ರಬೇಕ, ಒಂದು ಹಡ್ದವ್ರು ನೆಲ ಗೆಬ್ರಬೇಕ. ಇದು ತೆಪ್ಪು ಭಾಳ ಆಗೈತಿ. ಅವ್ರಿಬ್ಬರನ್ನು ಸುಡ್ಬೇಕಿಲ್ಲಿ, ಕಿತ್ತೂರು ಚೆನ್ನಮ್ಮನ ಕಡೆಗೆ ಸುಡ್ಬೇಕು. ಮತ್ತು ಇದು ಸುಡ್ಲಿಲ್ಲ ಅಂದ್ರೆ ಇದು ಮಂದಿ ಏನು ಮಾಡ್ತಾರೆ, ಚಾಕು ಹಾಕೋತ ಹೋಗ್ಬಿಡ್ತಾರೆ. ಒಂದು ಎರಡು ಇದ್ದವ್ರು ಏನು ಮಾಡಬೇಕು, ಇದು ತೆಪ್ಪ ಆಕೈತಿ. ಭಾಳ ಓರದ್ಲಿಂದ ಮಾತಾಡಿದ್ರೆ ಭಾಳ ಕೆಟ್ಟ ಆಕೈತಿ. ಇದು ಸುಡ್ಬೇಕು, ಅವ್ರನ್ನ ಇಬ್ಬರನ್ನು ಸುಡ್ಬೇಕು. ಮೊದಲು ಅವನು ಸುಡ್ಬೇಕು. ಬರೀ ಹೆಣ್ಮಕ್ಳಿಗೆ ಹಾಕಿ ಕೊಂದವ್ರು ಅವ್ರಿಬ್ರ, ಆದ್ರೂ ಅವ್ರವ್ರ ಚೂರಿ ಹಾಕೊಂಡವ್ರು ಭಾಳ ಮಂದಿ ಅದಾರ. ಅದಾರೆ ಅವ್ರನ್ನಿಬ್ರು ಹುಬ್ಳ್ಯಾಗ ಹೆಂಗೆ ಅಡ್ಡಾಡುದ್ರಿ? ಹೆಂಗಾರ ಹುಬ್ಳ್ಯಾಗ ಅಡ್ಡಾಡೋದು ಹೆಂಗೆ? ಸಾಲಿ ಕಲಿಸ್ಬಾರ್ದ ಹುಡುಗರಿಗೆ. ಇದು ಚಲೋ ಅಲ್ರಿ. ಬಡ ಇದು ಇಲೆಕ್ಷನ್ ಮುಗಿದಿಂದ ಸುಡ್ಬೇಕು ಅವ್ರನ್ನ. ಸುಡ್ಲಿಲ್ಲ ಅಂದ್ರೆ ಅವ್ ಎಲ್ಲಿರ್ತಾನೆ ಅಲ್ಲೇ ಹೋಗ್ತೇವ್ ನಾವು ಹೆಣ್ಮಕ್ಳು ಕೂಡಿ. ಅವ್ ಎಲ್ಲಿರ್ತಾನೆ, ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗಿ ಅವ್ನು ಹೊರಗೆ ಎಳ್ಕೊಂಬಂದು ಸುಡ್ತೈತಿ ನೋಡ್ರಿ. ಹುಬ್ಬಳ್ಳಿಯಲ್ಲಿ ತಲೆದಿರುವ ಮಚ್ಚು ಸಂಸ್ಕೃತಿ, ಗಾಂಜಾ ಸಂಸ್ಕೃತಿಗೆ ಪರಿಹಾರ ಏನು? ಇದಕ್ಕೆ ಸರ್ಕಾರ ಏನು ಮಾಡಬೇಕು? ಪೋಷಕರು ಏನು ಮಾಡಬೇಕು? ಪೊಲೀಸರು ಏನು ಮಾಡಬೇಕು? ಇದಕ್ಕೆಲ್ಲ ಉತ್ತರ ಇದೇ ಹುಬ್ಬಳ್ಳಿಯ ನಾಗರಿಕರು ಕೊಡ್ತಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ನೇಹಾ ಅಣ್ಣ ಕೊಂದ ದಿನಾನೇ ಫಯಾಜ್ ಅವರಿಗೆ ಶೂಟ್ ಮಾಡಿದ್ರೆ ಇದಾಗ್ತಿರ್ಲಿಲ್ಲ ಅನ್ಸುತ್ತೆ. ಗಿರೀಶ್ ಅಣ್ಣವನು ಹುಟ್ಕೋತಿರ್ಲಿಲ್ಲ, ನೆಕ್ಸ್ಟ್ ಇನ್ನೊಬ್ಬನು ಇಂಥ ಹುಟ್ಕೋತಿರ್ಲಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಪ್ರತಿಯೊಂದು ಸ್ಟೇಷನಲ್ಲಿ ರಾಜಕಾರಣಿಗಳದ್ದೇ ನಡೆಯೋದು. ಸ್ಟೇಷನಲ್ಲಿ ಕಾನೂನು ವ್ಯವಸ್ಥೆನೇ ಇಲ್ಲ. ನಾವು ಹೋಗಿ ಯಾವುದೇ ಸಣ್ಣದ ಒಂದು ಕೆಲಸ ಹಿಂಗೆ ಇದೆ ಸರ್ ಅಂತ ಹೋದಾಗ ಪ್ರತಿಯೊಂದು ಸ್ಟೇಷನ್ನಲ್ಲಿ ಹೇಳ್ತಾರೆ, ಯಾರ್ದೋ ಒಂದು ಕಾಲ್ ಬರುತ್ತೆ, ಅವಾಗ ನಮ್ಮನ್ನ ಅವಾಯ್ಡ್ ಮಾಡ್ತಾರೆ. ಹೊರಗಿರ್ರಿ, 10 ನಿಮಿಷ ಬಿಟ್ಟು ಬರ್ರಿ. ಇವೆಲ್ಲ ಇದೇ ಇವತ್ತಿಗೆ ಕಾರಣ ಆಗಿದೆ. ರಾಜಕೀಯ, ಒಂದು ಕಾನೂನು, ಒಂದು ಡಿಪಾರ್ಟ್ಮೆಂಟ್. ಏನಂತಾರ ಅವ್ರು, ನೀವೇನು ಓಟ್ ಹಾಕಿ ಕಳಿಸಿರಲ್ಲ, ಅವರು ಪೊಲೀಸರನ್ನ ಸುಮ್ಮನೆ ಬಿಟ್ಬಿಟ್ರೆ ಪೊಲೀಸರು ಚಲೋ ಕೆಲಸ ಮಾಡ್ತಾರ, ಆದ್ರೆ ಅವರ ಬಿಡಾಕತ್ತಿಲ್ಲ ಅಂತಾರ ಅವರು. ನೋಡ್ರಿ, ರಗಡ್ ಹುಬ್ಬಳ್ಳಿ ಧಾರವಾಡ ಮಂದಿ ಎಲ್ಲ ಭಾಳ ಹೋರಾಡಿದ್ರು. ಪೊಲೀಸರು ಏನನ್ನ ದಾದ ಮಾಡಲಿಲ್ಲ, ಬಾಯಿ ಮುಚ್ಚಿ ಕೆಲಸ ಮಾಡಿಬಿಟ್ರು. ಮುಚ್ಚಿದ್ರೆ ಇಲೆಕ್ಷನ್ ಬರಲಿ ಅಂದ್ರೆ ಇಲೆಕ್ಷನ್ ಮುಗೋದಿಂದ ಅದೇ ಕಾಲೇಜಿಂದ ಅವ್ನು ತಂದು ಕಿತ್ತೂರು ಚೆನ್ನಮ್ಮನ ಸರ್ಕಲ್ಲಿಗೆ ಪೀಸ್ ಮಾಡಿ ಅವ್ನು ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ಬೇಕು ನೋಡಿ. ಕಾನೂನಂತೂ ಭಾಳ ಹಿಂದೆ ಉಳಿದ್ಬಿಟ್ಟಿದೆ ಸರ್. ಎಷ್ಟು ಇದು ಒಂದೇ ಅಲ್ಲ ಸರ್, ಮೇನ್ ಇರೋದೇನ ಕಾನೂನು ಸುವ್ಯವಸ್ಥೆ ಅಂದ್ರೆ ಸರ್, ಪ್ರತಿಯೊಂದು ಏರಿಯಾಕ್ಕೂ ಪೊಲೀಸ್ ಬಿಗಿ ಬಂದೋಬಸ್ತಿ ಮಾಡ್ಬೇಕಂತ ಹೇಳ್ತೀನಿ ಸರ್. ಆಮೇಲೆ ಪ್ರತಿಯೊಂದು ಕಡೆನೂ ಗುಟ್ಕಾ ಇದಂತೂ ಜಾಸ್ತಿ ಆಗಿಬಿಟ್ಟಿದೆ. ಗುಟ್ಕಾ ತಿನ್ನೋದು, ಪ್ರತಿಯೊಂದು ಅಂಗಡಿಯಲ್ಲಿ ನೋಡ್ರಿ ಗುಟ್ಕಾ ತಿನ್ನೋದು, ಚಿಕ್ಕ ಮಕ್ಕಳು ಗುಟ್ಕಾ, ಸೆಂದೆ, ಆಮೇಲೆ ಅಫೀಮು, ಗಾಂಜಾ. ಈಗ ನಾವು ಇರೋದು ಅಲ್ಲಿ ಗಂಟಿಕೇರಿ ಏರಿಯಾನ. ಈಗೇನು ಅಂಜಲಿ ಅಂಬಿಗೇರಿ ಇದಾರಲ್ಲ ಸರ್, ಅವ್ರ ಮನೆಯಿಂದ ನಮ್ಮ ಮನೆಗೆ ದೂರ ಇಲ್ಲ. ಅಲ್ಲೆಲ್ಲ ಬರೇ ಚಿಕ್ಕ ಮಕ್ಕಳು ಸಹ ಗುಟ್ಕಾ ತಿನ್ನೋದು, ಗಾಂಜಾ. ಈಗ ಆಲ್ರೆಡಿ ನಾವು ಕಂಪ್ಲೇಂಟ್ ಮಾಡೀವಿ, ಪೊಲೀಸರು ಬಂದು ಹೋಗ್ತಾರೆ ರೀ. ಅವಾಗ ಅವ್ರು ಹೋದಾಗ ಒಂದು 2 ದಿನ ಸುಮ್ಮನೆ ಇರ್ತಾರೆ. ಮತ್ತು 3ನೇ ದಿನಕ್ಕೆ ಮತ್ತೆ ತಮ್ಮದು ತಾವು ಬಂದು ಅಲ್ಲೆಲ್ಲ ಮನೆ ಬಿದ್ದುಬಿಟ್ಟವ್ರಿ, ಹಾಳು ಮನೆ ಬಿದ್ದಾವ. ಅಲ್ಲಿ ಹೋಗೋದು, ಇಸ್ಪೇಟ್ ಆಡೋದು, ಗಾಂಜಾ ಮಾಡೋದು. ದೇವಸ್ಥಾನ ಅನ್ನಂಗಿಲ್ಲ, ಮನೆ ಅನ್ನಂಗಿಲ್ಲ. ಇದುವರೆಗೂ ಈ ರೀತಿ ನಾವು ಗಂಟಿಕೇರಿ ಪೊಲೀಸ್ ಸ್ಟೇಷನ್ಗೆ ನಾವು ಭಾಳ ಸಲನೂ ಕಂಪ್ಲೇಂಟ್ ಮಾಡೀವಿ. ಬರ್ತೇವಿ, ಅವು ಬಂದಾಗ ಓಡೋಗ್ತಾರೆ, ನಾವು ಹಂಗೆ ಬಂದಾಗ ನಮಗೆ ಫೋನ್ ಮಾಡ್ರಿ ಅಂತ ಹೇಳ್ತಾರೆ. ಅಲ್ಲಿ ಫೋನ್ ಮಾಡಿದ್ದು ನಾವೋ ವಿಷಯ ಅಂತ ಗೊತ್ತಾದ್ರೆ ನಮ್ಮನ್ನೂ ಅಲ್ಲಿ ಇರಕ್ಕೆ ಕೊಡಂಗಿಲ್ಲ ಅವರು. ಪೊಲೀಸ್ ಡಿಪಾರ್ಟ್ಮೆಂಟ್ ಎಚ್ಚರಗೊಳ್ಬೇಕು. ಆಮೇಲೆ ಯಾವ ರಾಜಕಾರಣಿ ಒತ್ತಡದಿಂದ ಅವ್ರು ಯಾವ ಕೆಲಸನೂ ಮಾಡಿರಬಾರ್ದು. ಅದಕ್ಕೆ ನಾನೇನು ಹೇಳ್ತೇನೆ ರೀ, ಇಲ್ಲೇ ಒಂಥರ ದಕ್ಷ ಇರುವಂಥ ಒಬ್ಬ ಇನ್ಸ್ಪೆಕ್ಟರ್, ಕಮಿಷನರ್ ಆಗಲಿ, ಯಾರಿರಲಿ, IPS ಅವರು ಸಜ್ಜನಿದ್ರೆ ಒಳ್ಳೇದು. ಹುಬ್ಳಿ ಧಾರವಾಡ ಸುಧಾರಣೆ ಆಗ್ತೈತೆ ಅಂತ ನನ್ನ ಉದ್ದೇಶ. ಈಗ ಒಂದು ಹೆಣ್ಮಕ್ಳು ಅಡ್ಡಾಡೋದು ವಜ್ಜೆ ಆಗೈತ್ರಿ ರೋಡ್ನಾಗ. ಈಗ ಹಿಂಗೆ ಹಾಕೊಂತ ಹೋದ್ರೆ ಹೆಂಗ್ರಿ ಮನೆ ಹೋಗಿ ಅಂಥ ಓಣ್ಯಾಗ ಮಾಡ್ಯಾನಂದ್ರೆ ಅವ ರೀ, ಅವ್ನ ಕೈ ಬಿಡ್ಬ್ಯಾಡ್ದ್ರಿ. ನಮ್ಮ ಕೈಯಾಗ ಕೊಡ್ರಿ, ಗೌರ್ಮೆಂಟ್ ಅಲ್ಲ ನಮ್ಮ ಕೈಯಾಗ ಕೊಡ್ರಿ, ನಾವು ಏನು ಮಾಡೋದು ಮಾಡ್ತೀವಿ. ಹಾಂ, ಈಗ ಹಿಂಗೆ ಮಾಡ್ಕೊಂತ ಹೋದ್ರಿ ಮುಂದೆ ಹೆಂಗ್ರಿ ನಮ್ದು? ಈಗ ನಮ್ಮ ಮನ್ಯಾಗ ಮಕ್ಳು ಅದಾವ್ರಿ, ನಮ್ಮ ಮನ್ಯಾಗ ಮಕ್ಳು ಅದಾವ, ಎಲ್ಲ ಮಕ್ಕಳು ಒಂದಾರಿ. ಹಿಂಗೆ ಮಾಡ್ಕೊಂಡ್ರೆ ಮಕ್ಳಿಗೆ ಭಯ ಹುಟ್ಟೈತ್ರಿ. ಈಗ ಇವ್ರದ್ದು ಆದದ ಕಾರಣ ಎಲ್ಲರಿಗೂ ಎದುರು ಕಟ್ಟೈತ್ರಿ. ಈಗ ನಾವು ಅಡ್ಡಾಡ್ದ ರಗಡ್ ಆಗೈತ್ರಿ. ಈಗ ಹಿಂಗಾದ್ರೆ ಹೆಂಗ್ರಿ ಸರ್? ಒಂದು ಜೀವ ಕೊಲ್ತಾರ ಅಂದಮೇಲೆ ಅವ್ರು ಎಂಥ ಕೆಟ್ಟ ಜನ ರೀ. ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತಂದ್ರೆ ಒಂದೇದವ್ರು ಕೊಲೆ ಮಾಡಿರ್ತಾರಲ್ಲ, ಕಾನೂನು ಪ್ರಕಾರ ಅವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕು. ಕಾನೂನು ಪ್ರಕಾರ ಅವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕು. ಇಲ್ಲಿಕಂದು ಪಬ್ಲಿಕ್ ಮ್ಯಾಗ ಕೊಡ್ಬೇಕು, ಎರಡೇ ರೀ. ಇಲ್ಲಪ್ಪ ಅಂತಂದ್ರೆ ಅವ್ರು ಹಿಂಗೆ ಮಾಡ್ಕೊಂತ ಹೋಗ್ತಾರೆ. ಅದು ಜೀವದ ಬೆಲೆ ಗೊತ್ತಿಲ್ಲ ಅವ್ರಿಗೆ. ಯಾರ್ದಾರೊಬ್ರು ಜೀವ ಕೊಲ್ಲಿದ್ರೆ ಗೊತ್ತಾಗ್ತೈತಿ. ಅವ್ನು ಯಾರು ಕೊಲೆ ಮಾಡಿರ್ತಾನ ಅವ್ನು ಗಲ್ ಶಿಕ್ಷೆ ಹಾಕ್ಬೇಕು. ಇಲ್ಲಿಕಂದ್ರೆ ಜನಗಳ ಮಧ್ಯದಾಗ ಕೊಡ್ಬೇಕು ಅವ್ರಿಗೆ, ಪಬ್ಲಿಕ್ ಒಳಗೆ ಕೊಡಬೇಕು. ಪಬ್ಲಿಕ್ ಒಳಗೆ ನಾವು ಏನು ಮಾಡ್ತೀವಿ. ಯಾವುದಾದ್ರೂ ಒಂದು ಗ್ರಂಥ, ಯಾವುದೇ ಧರ್ಮದವ್ರು ಇರಲಿ, ಅವ್ರ ಗ್ರಂಥದ ಒಂದು ಸ್ವಾಧ್ಯಯನ ಆಗಬೇಕು. ಮಕ್ಳಿಗೆ ನಾವು ಮನೆಯವ್ರ ಪೇರೆಂಟ್ಸ್ ನಮ್ಮ ಹತ್ರ ಇತ್ತಂದರೆ ಅದು ಮಕ್ಳಿಗೆ ಕಲಿಸ್ಬೋದು. ನಾವು ಆ ಮಕ್ಕಳಲ್ಲಿ ಅದು ಒಂದು ಸ್ವಲ್ಪ ಸ್ವಾಧ್ಯಯನ ಇರ್ಬೋದು, ಧರ್ಮ ಗ್ರಂಥ ಇರ್ಬೋದು. ಯಾವುದೇ ಒಂದು ಧರ್ಮ ಗ್ರಂಥದಲ್ಲೂ ನೀವು ಕೊಲೆ ಮಾಡಿ ಇದು ಮಾಡಿ ಅನ್ನೋದು ಇರೋದೇ ಇಲ್ಲ. ಅದರಲ್ಲಿ ಒಳ್ಳೆತನದಿಂದ ಜೀವನ ನಡೆಸಿ ಅನ್ನೋದು ಇರ್ತದೆ. ಹಾಗಾಗಿ ಸ್ವಾಧ್ಯಯನ ಮಾಡೋವಂಥದ್ದು ರೂಢಿ ಮಾಡಿಸ್ಬೇಕು, ಭಾವೈಕ್ಯತೆಯಿಂದ ಇರೋದಾಗಬೇಕು. ಈಗ ಸರ್ಕಾರ ಏನು ಮಾಡ್ಬೇಕಾಯ್ತು ಅನ್ನೋ ಕೂಡ ನಂದು ಒಂದು
ಪರ್ಸ್ನಲ್ ಒಪಿನಿಯನ್ ಇದೆ. ವೈಯಕ್ತಿಕವಾಗಿ ನಾನು ಕೂಡ ಸರ್ಕಾರಕ್ಕೆ ನಾ ಅಷ್ಟು ಹೇಳೋಷ್ಟು ದೊಡ್ಡವನಲ್ಲ, ಬಟ್ ಇದ್ರಾಗೆ ಸ್ವಲ್ಪ ತಿದ್ದುಪಡಿ ಮಾಡ್ಕೋಬೇಕಾಯ್ತು. ನಾನು ಏನು ಬೇಡ್ಕೊಂಡಿದ್ದೆ, ಮತ್ತೊಂದು ಕೇಸ್ ಮರುಕಳಿಸ್ಬಾರ್ದು, ನನ್ನ ಮಗಳಿಗೆ ಅಂತ್ಯ ಆಗಬೇಕು ಅಂತ ನಾನು ಬೇಡ್ಕೊಂಡೆ. ಆದರೂ ಕೂಡ ಮತ್ತೊಂದು ನನ್ನ ವಾರ್ಡ್ನಲ್ಲೇ ಏನು ನಾ ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದೀನಿ, ಅದೇ ವಾರ್ಡ್ನಲ್ಲೇ ಅಲ್ಲೇ ಬಂದು ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ಮರ್ಡರ್ ಆಕೈತೆ. ಸರ್ಕಾರಕ್ಕೆ ನಾನು ವಿನಂತಿ ಮಾಡಿದ್ದೀನಿ, ಈಗ ಯಾವ ರೀತಿ ನನಗೆ ಸ್ಪಂದಿಸಿರಿ ಅದೇ ರೀತಿಯೇ ಅಂಜಲಿ ಅಂಬಿಗೇರ್ ಅವ್ರಿಗೆ ಕೂಡ ಸ್ಪಂದಿಸಬೇಕು ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಅದನ್ನು ಕೇಸ್ ರೆಫರ್ ಮಾಡಬೇಕು. ಅದು ಕೂಡ CID ತನಿಖೆ ಆಗಿ ಅವಂಗೂ ಕೂಡ ಗಲ್ಲಿಗೆ ಏರ್ಸಕ್ಕೆ ಸಾಧ್ಯ, ಗಲ್ಲಿಗೆ ಏರ್ಸ್ರಿ ಇಲ್ಲ ಎನ್ಕೌಂಟರ್ ಮಾಡ್ರಿ ಅಂತ ನಾನು ಬೇಡ್ತೀನಿ. ಎಲ್ಲ ಪಕ್ಷಗಳು ಅಧಿಕಾರಕ್ಕೆ ಬರ್ತವೆ. ಅಧಿಕಾರಕ್ಕೆ ಬಂದಾಗ ಎಲ್ಲ ಪ್ರತಿಪಕ್ಷಗಳು ಆರೋಪ ಮಾಡ್ತವೆ ಈ ಸರ್ಕಾರದ ವೈಫಲ್ಯ ಅಂತೇಳಿ. ಆದರೆ ಇಲ್ಲಿ ಬಲಿಯಾಗೋದು ಸಾರ್ವಜನಿಕರು, ಸಾಮಾನ್ಯ ಜನ, ಅಮಾಯಕರು. ಈ ನಿಟ್ಟಿನೊಳಗ ಇದು ಒಂದು ಎಚ್ಚೆತ್ತುಕೊಳ್ಳಲೇಬೇಕಾದಂಥದ್ದು. ಅದು ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ. ಈ ಸೊಸೈಟಿ ಉಳಿಬೇಕಂದ್ರೆ, ಈ ಸೊಸೈಟಿ ಬೆಳಿಬೇಕು ಅಂತಂದ್ರೆ ಎಚ್ಚೆತ್ಕೊಳ್ಬೇಕು. ಆ ನಿಟ್ಟಿನೊಳಗೆ ಏನು ಪರಿಹಾರ ಸೂಚಿಸ್ತೀರಿ? ಇದು ಏನಂದರೆ, ಇವತ್ತು ಭಾರತದಲ್ಲಿ ಕುಟುಂಬ ವ್ಯವಸ್ಥೆ ಶೀತಲ ಆಗ್ತಾ ಇದೆ. ಅಂದರೆ ಕುಟುಂಬದ ಹಿಡಿತದಿಂದನೇ ಭಾರತ ದೇಶದಲ್ಲಿ ಒಂದು ಸಂಸ್ಕೃತಿ ಅನ್ನೋದು ಉಳಿದಿರೋದು. ಇವತ್ತು ತಂದೆ ತಾಯಿಗಳ ಭಯ ಮಕ್ಕಳಿಗಿರುತ್ತೆ, ಮಕ್ಕಳದ್ದು ಒಂದು ಸಹೋದರತೆ ಭಾವನೆ ಅಣ್ಣ ತಮ್ಮಂದಿರ ಜೊತೆಗೆ ಇರ್ತಾ ಇತ್ತು. ಆದರೆ ಇವತ್ತು ನ್ಯೂಕ್ಲಿಯಸ್ ಫ್ಯಾಮಿಲಿ ಆಗ್ತಾ ಇರೋದ್ರಿಂದ ಅಜ್ಜ ಅಮ್ಮನ ಕತೆ ಹೇಳ್ತಾ ಇದ್ರು, ಸಂಸ್ಕಾರ ಕೊಡ್ತಾ ಇದ್ರು. ಈ ರೀತಿಯ ಪದ್ಧತಿ ಇವತ್ತು ನಾವು ಕಾಣ್ತಾ ಇಲ್ಲ. ಇವತ್ತು ಮೊಬೈಲ್ಗಳ ಕತೆ ಹೇಳಲಿಕ್ಕೆ ಚಾಲು ಮಾಡಿದ್ರು. ನಮಗೆಲ್ಲ ಕೇಳಿದ್ರೆ ರಾಮಾಯಣ ಮಹಾಭಾರತದ ಕತೆಗಳನ್ನು ಹೇಳ್ತಾ ಇದ್ರು. ಈ ರೀತಿ ಕತೆಗಳನ್ನು ಹೇಳುವಂಥ ವ್ಯಕ್ತಿಗಳು ನಮ್ಮ ಮುಂದೆ ಇಲ್ಲ. ಈ ರೀತಿ ಕುಟುಂಬ ವ್ಯವಸ್ಥೆ ಏನು ಶಿಥಿಲ ಆಗಿದೆ, ಇದು ಒಂದು ಪ್ರಮುಖ ಕಾರಣವಾಗ್ತಾ ಇದೆ. ಅಷ್ಟೇ ಅಲ್ಲ, ಒಂದು ಗೋಪಾಲಕೃಷ್ಣ ಗೋಖಲೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಪಬ್ಲಿಕ್ ಲೈಫ್ ಮಸ್ಟ್ ಬಿ ಕಲ್ಚರಲೈಸ್ಡ್ ಅಂತ. ಅಂದರೆ ಸಾಂಸ್ಕೃತಿಕವಾಗಿ ಸಾರ್ವಜನಿಕ ಲೈಫ್ ಹೆಂಗಿರಬೇಕು ಅಂತಂದರೆ ಇವತ್ತು ವೈಭವೀಕರಣದಿಂದ ಕೂಡಿದೆ. ಇವತ್ತು ಜನ ರಾಜಕೀಯಕ್ಕೆ ಬೇರೆ ಬೇರೆ ಸಂಗತಿಗಳಿಗೆ ಯಾಕಾಗತ್ತೆ ಅಂದರೆ ವೈಭವೀಕರಣದಿಂದ ಕೂಡಿದೆ. ಅದರ ಸಾಂಸ್ಕೃತಿಕವಾಗಿ ಇವತ್ತು ಪ್ರತಿಯೊಂದು ಕ್ಷೇತ್ರ ಬೆಳಿಬೇಕಾಗಿತ್ತು. ಆ ರೀತಿ ಕೆಲಸಗಳು ಆಗ್ತಾ ಇಲ್ಲ. ಇದಕ್ಕೆ ಸುಧಾರಣೆಗೆ ಒಂದು ಇರತಕ್ಕಂಥದ್ದು ಏನಂದರೆ ಕುಟುಂಬದ ವ್ಯವಸ್ಥೆ ಬಲಗೊಳ್ಳಬೇಕು. ಅದರ ಜೊತೆಗೆ ಕಾನೂನು ವ್ಯವಸ್ಥೆಯ ಭಯ ಅನ್ನೋದಿಲ್ಲ, ಕಾನೂನಿನ ಭಯ ಅನ್ನೋದೇ ಇಲ್ಲ. ಯಾಕೆ ಭಯ ಅನ್ನೋದು ಯಾಕಿಲ್ಲ? ಯಾರು ಇದನ್ನು ಭಯ ತೆಗೆದುಕೊಂಡು ಬರಬೇಕಾದಂಥವ್ರು? ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಯೋಚನೆ ಮಾಡಿ ಸರಿಯಾದಂಥ ಕ್ರಮಗಳನ್ನು, ಕಠಿಣ ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಹುಬ್ಬಳ್ಳಿಯನ್ನು ಕಾನೂನು ವ್ಯವಸ್ಥೆಯನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಏನು ನಮ್ಮ ಏಜಿನ ಹುಡುಗರು ಅಂದರೆ 18, 19 ಇಲ್ಲ ಸಾಲಿ ಹುಡುಗರಾಗಲಿ, ಇವ್ರ ಜೊತೆ ಒಂದು ಏನು ಮೇಲೆ ಗೈಡ್ ಮಾಡೋಕೆ ದೊಡ್ಡವ್ರು ಇರ್ತಾರಲ್ಲ, ಇಲ್ಲಿ ಅವ್ರ ಕಡೆಯಿಂದ ತಪ್ಪಾಗ್ತೈತಿ. ನಾವು ಅನ್ಬೋದು ಈಗ ಫೋನಿಂದಾಗ ಆಗ್ತದೆ ಅಂತೇಳಿ. ಮೇನ್ ಇಲ್ಲಿ ಫ್ಯಾಮಿಲಿ ಅವರು ಒಂದು ಕಲ್ಚರ್ ಚಲೋ ಕೊಟ್ರೆ ಎಲ್ಲದಕ್ಕೊಂದು ಇರ್ತೀವಿ. ನಾವು ಅದೇ ಸ್ಟೂಡೆಂಟ್ಸ್, ನಾವು ಎಲ್ಲದಕ್ಕೂ ಮುಂದೆ ಹೋಗ್ತೇವೆ, ಮಾಡ್ತೀವಿ. ಯಾಕಂದ್ರೆ ನಮ್ಮ ಮನೆಗೆ ಸಂಸ್ಕಾರ ಚಲೋ ಕೊಟ್ಟಾರ. ಇಲ್ಲೇ ಒಂದು ಇಶ್ಯೂ ಏನಾಗದಂದ್ರೆ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಭಾಳ ಆಗದ. ಇಲ್ಲಿ ಏನೋ ಒಂದು ಸಣ್ಣ XYZ ಜಾಗದಲ್ಲಿ ಏನೋ ಒಂದು ಆತಂದ್ರೆ ಪಟಕ್ನ ಏನು ಮಾಡ್ತಾರೆ, ಪೊಲೀಸ್ ಸ್ಟೇಷನಿಗೆ ಹೋಗೋದಿಲ್ಲ. ಫಸ್ಟ್ ಅಲ್ಲಿಂದ ಏರಿಯಾ ಮ್ಯಾನೇಜ್ಮೆಂಟ್ ಅವ್ರು ನೋಡ್ಕೋತಾರೆ, ಇದೇನಾಗೈತಪ್ಪ ಹಿಂಗಾಗೈತೆ. ಇವತ್ತು ಪೊಲೀಸಿಗೆ ವ್ಯಾಲ್ಯೂ ಭಾಳ ಕಡಿಮೆ ಆಗಿಬಿಟ್ಟಿದೆ. ಇವತ್ತು ಪೊಲೀಸಿಗೆ ಅಷ್ಟು ವ್ಯಾಲ್ಯೂ ಇಲ್ಲ. ಪೊಲೀಸ್ ಲಾಸ್ಟ್ ಆಪ್ಷನ್ ಇಲ್ಲೇ, ಫಸ್ಟ್ ಆಪ್ಷನ್ ಇವತ್ತು ಪೊಲೀಸ್ ಉಳಿದಿಲ್ಲ. ಫಸ್ಟ್ ಓಣಿದಾಗ ಆಗತ್ತೆ, ಆಮೇಲೆ ಕಾಂಪ್ರಮೈಸ್ ಮಾಡಿದ್ರೆ ಸ್ಟೇಷನ್ ಹೋಗೋನ್ ತಗೋ, ಈ ಮಟ್ಟಕ್ಕೆ ಬಂದದ ಇವತ್ತು. ನಾವು ರಿಕ್ವೆಸ್ಟ್ ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕಾಲೇಜ್ ಟು ಕಾಲೇಜ್ ಬರ್ಬೇಕು, ಬಂದು ಅವ್ರಿಗೆ ತಿಳಿಸ್ಬೇಕು ಹಿಂಗೈತಿ, ನೀವು ನಮ್ಗೆ ಹೇಳ್ರಿ, ನಾವು ಮಾಡಿಸ್ರಿ. ಒಂದು ಗ್ರಾಮ ಪಂಚಾಯತ್ದಾಗ ಸಿಸ್ಟಮ್ ಇರುತ್ತೆ, ಬಟ್ ಇಲ್ಲೇ ಇಲ್ಲ. ಅದಕ್ಕೆ ಪ್ಲೀಸ್ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಪೊಲೀಸ್ ಇದಕ್ಕೊಂದು ಆ್ಯಕ್ಷನ್ ತಗೋಬೇಕು. ಪೊಲೀಸ್ ಇಲಾಖೆ ಯಾವುದು ಒಂದು ಠಾಣಾ ವ್ಯಾಪ್ತಿಯಿಂದ ಹಿಡಿದು DCP ಕಮಿಷನರೇಟ್ ಹಂತದವರೆಗೆ ಯಾರ್ಯಾರು ಅಂತ ತಪ್ಪಿತಸ್ಥರಿರ್ತಾರೆ ಅವ್ರಿಗೆ ಕರೆದು ವಾರ್ನಿಂಗ್ ಮಾಡೋದು, 107, 110 ಮಾಡೋದು, ಮತ್ತೊಂದು ಗಡೀಪಾರ್ ಮಾಡೋದು, ಇಂಥ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇರ್ತವೆ. ಅಂತಹ ನಿರಂತರ ಪ್ರಕ್ರಿಯೆಗಳಲ್ಲಿ ರಾಜಕಾರಣಿಗಳ ಹಸ್ತಕ್ಷೇಪ ಆಗೈತಿ ಅನ್ನುವಂಥ ನಿಟ್ಟಿನೊಳಗೆ ಇಂಥ ಕ್ರೈಮ್ ಬೆಳೀತಾ ಇದ್ದಾವೆ ಅನ್ನುವಂಥದ್ದು ಒಂದು ಕಡೆ ವಾದ ಇರ್ಬೋದು. ಅದಕ್ಕೆ ನಿಷ್ಪಕ್ಷಪಾತವಾಗಿ ಪೊಲೀಸ್ ಇಲಾಖೆ ತನ್ನ ಕಾರ್ಯಾಚರಣೆ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು. ಗೃಹ ಇಲಾಖೆ ಅವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತು ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದು ಒಂದು ಕಡೆ. ಬಟ್ ಯಾರು ರೌಡಿಗಳು ಇಂಥ ಹತ್ಯೆಗಳನ್ನು ಮಾಡಿಲ್ಲ. ಹೊಸ ಹತ್ಯೆಗಳನ್ನು ಮಾಡ್ತಾ ಹೋದಾಗ, ಇಂಥ ಪ್ರಕರಣಗಳು ನಡೀತಾ ಹೋದಾಗ ಅವ್ರು ರೌಡಿ ಇರೋದಿಲ್ಲ. ಅವ್ರಿಗೆ ಹೆಂಗೆ ಕರೆದು ಪೊಲೀಸರು ಹೇಳಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ವಿಷಯ ಆಗ್ತದೆ. ಸೊ ಅದಕ್ಕೆ ಇವತ್ತು ನಾವು ಮಠ ಮಾನ್ಯಗಳು ಹಿಂದೆ ನಿದರ್ಶನ ಆಗಿರ್ತಿದ್ವು. ಬುದ್ಧಿವಾದ ಹೇಳುವಂಥದ್ದು, ಪುರಾಣ ಪ್ರವಚನ ಹೇಳುವಂಥದ್ದು, ಕೀರ್ತನೆಗಳನ್ನು ಹೇಳುವಂಥದ್ದು, ಸ್ವಾಮಿ ವಿವೇಕಾನಂದರ ನೆನೆಸ್ಕೊಳ್ಳುವಂಥದ್ದು ಏನೇನೋ ನಡೀತಾ ಇದ್ವು. ಇವತ್ತು ಮಠ ಮಾನ್ಯಗಳ ಸಂಸ್ಕೃತಿನ ನೀಚ ಹಂತಕ್ಕೆ ಹೋಗಿದ್ದಕ್ಕೆ ಬಹುಶಃ ಸಾರ್ವಜನಿಕರು, ವಿದ್ಯಾರ್ಥಿಗಳು ಈ ಹಂತಕ್ಕೆ ಬಂದಿರ್ಬೋದು. ಬಹಳಷ್ಟು ಉದಾಹರಣೆಗಳು, ಮುರುಘಾ ಮಠದ ವಿಷಯ ತಗೋರಿ, ಗೋಕರ್ಣ ಮಠದ ವಿಷಯ ತಗೋರಿ, ಮಠ ಮಾನ್ಯಗಳಿಂದ ತಪ್ಪು ನಡೀತಾ ಇದಾವೆ ಅನ್ನೋತ್ಲೆ ನಾವ್ಯಾಕೆ ತಪ್ಪು ಮಾಡಬಾರಪ್ಪ ಅನ್ನುವಂಥ ಪರಿಜ್ಞಾನ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರದ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾದಂಥ ವಿಷಯ. ಹುಬ್ಬಳ್ಳಿ ಧಾರವಾಡದ ಹೆಣ್ಮಕ್ಳು ಏನು ಭಯದೊಳಗೆ ಸಿಕ್ಕೊಂಡ್ರ ರಾಜ್ಯ ಸರ್ಕಾರ ಇರ್ಬೋದು, ಪೊಲೀಸ್ ಇಲಾಖೆ ಕಣ್ಣು ಮುಚ್ಕೊಂಡು ಕುಂತಿದ್ದೆ, ಅದನ್ನು ಎಬ್ಸುವಂಥ ಕೆಲಸ ತಾವೇನು ಮಾಡ್ತಿದ್ದಿರಲ್ಲ. ಅದಕ್ಕೆ ನಿಮ್ಗೆ ನಮ್ಮ ಇಲ್ಲಿ ಸೇರ್ತಕ್ಕಂಥ ಎಲ್ಲರ ಪರವಾಗಿ ತುಂಬ ಧನ್ಯವಾದ ಹೇಳ್ತೀನಿ, ನ್ಯೂಸ್ ಫಸ್ಟ್ದವ್ರಿಗೆ, ಚಾನಲ್ದವ್ರಿಗೆ. ಮತ್ತು ಏನಪ್ಪ ಅಂದ್ರೆ ಇವತ್ತು ಪೊಲೀಸರು ಎಲ್ಲ ಗಾಂಜಾ ವ್ಯಾಪಾರಸ್ಥರ ಜೊತೆ ಶಾಮೀಲಾಗಿ ಮಾಮೂಲಿ ಇಟ್ಕೊಂಡ್ರ.
ಗಾಂಜಾ ಮಾಮೂಲಿ ಇಟ್ಕೊಂಡು ಗಾಂಜಾ ಎಲ್ಲ ಕಡೆ ನಡೀತಾ ಇದೆ. ಗಾಂಜಾ ಬಂದ್ ಆದ್ರೆ ಚಾಕು ಚೂರಿ ಹಿಡಿಯೋದು ಬಂದ್ ಆಗ್ತೈತಿ. ಅದಕ್ಕಾಗಿ ಮೊದಲು ಪೊಲೀಸರು ಯಾರ್ಯಾರು ಕ್ರೈಮ್ದವ್ರು ಏನಾದ್ರಲ್ಲ ಮಾಮೂಲಿ ಇಟ್ಕೊಂಡ್ರಲ್ಲ ಅದನ್ನು ತಡೆ ಹಾಕಬೇಕು. ಈ ಮಾಧ್ಯಮ ಮುಖಾಂತರ ಅದನ್ನೇ ನಾನು ಹೇಳ್ತೀನಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಬೇಕು. ಕೇಂದ್ರ ಸರ್ಕಾರ ಇಮಿಡಿಯೇಟ್ಲಿ ಕರ್ನಾಟಕದ ಇಡೀ ಆದಂಥ ಎನ್ಕೌಂಟರ್ ಇಶ್ಯೂ ಮಾಡಬೇಕು. ಯಾಕಂದ್ರೆ ಇದನ್ನ ಮಾಡಿದ್ರೆ ಒಂದು ಕಾನೂನು ಜಾರಿ ತರಲೇಬೇಕು. ಇದನ್ನ ಇದೇ ವಿಚಾರಣೆ ನಡೆಸ್ತಾ ಎನ್ಕೌಂಟರ್ ಮಾಡೋ ಸಾಧ್ಯ ಇಲ್ಲ ಸರ್. ಈಗ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಾನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಬೇಕು, ಕಾನೂನನ್ನು ತರಬೇಕು. ಈ ಕಾನೂನು ತಂದಾಗ ಎಲ್ಲ ಯುವತಿಯರು ಒಂದು ಬುದ್ಧಿ ಕಲಿಯುವಂಥ ಕೆಲಸ ಆಗ್ತದೆ. ಈಗ ಯಾಕಂದ್ರೆ ಇದೇ ಮಣ್ಣಿ ಸ್ನೇಹ ಹತ್ಯೆ ಆದಾಗ ಇಲ್ಲಿ ಇಡೀ ರಾಜ್ಯದಂತ ಇಡೀ ಹುಬ್ಳಿ ಧಾರವಾಡದಲ್ಲಿ ಹೋರಾಟ ನಡೀತಾ ಇದ್ರು ಕೂಡ ಕಾಲೇಜ್ನಲ್ಲಿ ಇವರು ಪಾಠ ಹೇಳ್ತಿದ್ದಾರೆ. ಮತ್ತೆ ಈಗ ವಿದ್ಯಾರ್ಥಿಗಳು ಹೋರಾಟ ಮಾಡಿ ಏನು ಮಾಡೋದು? ಇವಾಗ ಕಾನೂನು ಎಲ್ಲರೂ ತೊಗೊಂಡೈತಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟು ಮಾಡೈತಿ, CID ಕೊಟ್ಟೈತಿ ಅಂತ ಆಗೈತ್ರಿ. ಆದ್ರೆ ಅದ್ರೊಳಗೆ ಸ್ವಲ್ಪ ತಿದ್ದುಪಡಿ ಮಾಡಿ ಇದು ಭಾಳ ಉದ್ದ ಹೋಗಲಾರ್ದ ಇನ್ನೊಬ್ಬರಿಗೆ ತಿಳುವಂಗ ಇನ್ನೊಬ್ರು ಮಾಡಬಾರ್ದು ಅಂತ ಧೈರ್ಯನೂ ಮಾಡಬಾರ್ದು ಅಂತೇಳಿ ಆಗ್ಬೇಕು. ಆಗುದಲ್ರಿ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ತೆಗೆದು ಅದಕ್ಕಿಂತ ಮುಂಚಿಂದ ಏನಾದ್ರು ಆಕ್ಟಿವಿಟೀಸ್ ಮಾಡಿ ಕಾನೂನು ತಿದ್ದುಪಡಿ ಮಾಡಿ ಆದಷ್ಟು ಲಘುನ ಅದನ್ನ ಡಿಸಿಷನ್ ತಗೋಬೇಕು. ಭಾಳ ಉದ್ದೋಕು ಅಂತಂದ್ರೆ ಇದು ವಿಷಯ ಉದ್ದೋಕೊಂತ ಹೋಗ್ತೈತೆ ಅಂತ ಅನಿಸ್ತೈತೆ. ಸಾಕ್ಷಿಗಳು ಸತ್ತೋಗ್ತಾವ ಹಾ, ಲೇಟ್ ಆದಂಗೆ. ನೈಟ್ ಅಡ್ಡಾಡ್ತಾ ಇದ್ರೆ ಯಾರಾದರೂ ಒಬ್ರು ಕಾಣಿಸಿದ್ರೆ ಅವ್ರಿಗೆ ಚೆಕ್ ಮಾಡ್ತಾರೆ ಪೊಲೀಸರು. ಎಲ್ಲಿಂದ ಬರ್ತಾ ಇದೆಯಪ್ಪ, ಎಲ್ಲಿ ಹೋಗ್ತಾ ಇದೆ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಅವನು 5:15 ಬಂದು ಕೊಲೆ ಮಾಡಿ ಹೋಗ್ತಾನಂದ್ರೆ ನಮ್ಮ ಪೊಲೀಸರು ಇತ್ತಂದ್ರೆ ಆ ಘಟನೆ ಆಗ್ತಿದ್ದಿಲ್ಲ. ಎಲ್ಲಿ ನೋಡಿದ್ರು ಪೊಲೀಸವರು ಒಟ್ಟು ನೈಟ್ ಬಿಟ್ಟು ಮಾಡೋದಿಲ್ಲ. ಎಲ್ಲಾದ್ರೂ ಒಂದು ಕಡೆ ಹೋಗಿ ನೈಟ್ ಅಂತಾರೆ, ಒಂದು ಕಡೆ ಹೋಗಿ ಕುಂತು ಬಿಡ್ತಾರೆ. ನಾನು ಎಷ್ಟು ಸಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೇಳಿದೆ, ನೈಟ್ ಬೀಟು ಎಲ್ಲ ಕಡೆ ಕರೆಕ್ಟ್ ಟೈಮಿಂಗ್ ಮಾಡಿಸ್ರಿ, ನಿಮ್ಗೆ ಯಾರು ಅನುಮಾನ ಬರುತ್ತೆ ಅವ್ರನ್ನ ಚೆಕ್ ಮಾಡ್ರಿ ಅಂತ ನಾವು ಹೇಳಿದ್ರು ಸಹಿತ ಇದ್ರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಇಲ್ಲಿ ಕೇವಲ ಕಾನೂನು ಸರ್ಕಾರ ಏನೂ ಮಾಡೋದಕ್ಕಾಗೋದಿಲ್ಲ. ಕಾನೂನು ಮತ್ತು ಸರ್ಕಾರದ ಜೊತೆಗೆ ಪೊಲೀಸರು ಕೂಡ ಪೋಷಕರು ಕೂಡ ಕೈ ಜೋಡಿಸ್ಬೇಕು. ಪೋಷಕರು ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸ್ಬೇಕು. ಅದರ ಜೊತೆಗೆ ಕಾನೂನುಗಳು ಬಿಗಿಯಾಗಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗಿದೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.